ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸರ್ ಈಗ ನೀವು ಬಿ ಎಮ್ ಸಿಲಿ ಓದಿದ್ದು ಹ್ಮ್. ಆ್ಯಂಡ್ ಆಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ತುಂಬ ಪೂವರ್ ಫ್ಯಾಮಿಲಿ ನಿಮ್ಮ ಬ್ಯಾಕ್ಗ್ರೌಂಡು ಅಂತ. ನೀವೇ ನಾನು ಹೇಳಿದ್ನ ಅಂತ ಸರ್ ನಾನೇ ರಿಯಾಕ್ಷನ್ ಹೇಳ್ತಾ ಇದ್ದೆ. ಅದೇ. ಸೊ ವಾಟ್ ಈಸ್ ಯುವರ್ ಐ ಮೀನ್ ಬ್ಯಾಕ್ಗ್ರೌಂಡ್ ಸ್ಟೋರಿ ಸರ್, ಏನು ಕತೆ? ಬ್ಯಾಕ್ಗ್ರೌಂಡ್ ಏನಿಲ್ಲ ಸರ್. ಫಾದರ್ ಅಂಡ್ ಮದರ್ ಬೋತ್ ಆರ್ illiterates, and my father used to come from Kolar. So for his livelihood, he didn't have anything in the village. He took a truck lorry and came to Bangalore and joined some factory. He was not educated, and the person who recruited him was from Kolar, and that gentleman B.S. Hanuman, IAS officer. So he told, ಏನಪ್ಪ ಕೆಲಸ ಮಾಡ್ತೀಯ, ನೀನು ಓದಿಲ್ಲ ಅಂತ ಹೇಳಿ. Then weight check ಮಾಡಿದಾಗ my father was underweight ಅಂತೆ. Hanuman himself gave money to my father. He took plantains and ate. ಮತ್ತೆ weight check ಮಾಡಿ ಸ್ವಲ್ಪ ಕೆ ಜಿ ಜಾಸ್ತಿ ಆಗತ್ತಂತೆ. ಏನಯ್ಯ ಕೆಲಸ ಮಾಡ್ತೀಯ ಅಂತ ಗೊತ್ತೇ ಇಲ್ಲ ಅಂದಾಗ, ಆಯ್ತು ಬಸ್ ಕ್ಲೀನ್ ಮಾಡೋಗಪ್ಪ ಅಂತ ಹೇಳಿದರೆ. ಸೊ ಈಸ್ ಕ್ಲೀನಿಂಗ್ ಬಸ್ಸಸ್ ಅಪ್ ಟು 60 years. ಅಪ್ ಟು So that's so, yeah. He retired at 60. So that is how our life was, and we were all 3 children, and we were all studying, and very small salary, when you work at the lower end of the hierarchy, very small salary. So he could not support us with that, and for that, after 4:30, he used to come back home. He was actually a mild polio affected person. One limb was very thin. He never used to ride a scooter, ಅದೆಲ್ಲ ಗೊತ್ತಿರಲಿಲ್ಲ ಅವ್ರಿಗೆ. ಬೈಸೈಕಲಲ್ಲಿ he used to go home to home and sell mixture, chips, all these things for additional income for his children and wife. Whole life, other than wife and children, he knew nothing absolutely. He's not gone for a trip. He's not gone for a movie. He's not gone for a party. Nothing other than wife and children. That's how he was actually. Very innocent man. ಸೊ ನೀವು I lost ಡಾಕ್ಟರ್ him 3 ಆಗ್ತೀರಾ years ಅಂದರೆ back. ವೆನ್ ಯು ಬಿಕೇಮ್ ಎ ಡಾಕ್ಟರ್ ವಾಟ್ ವಾಸ್ ಹಿಸ್ ರಿಯಾಕ್ಷನ್? ನನಗೆ MBBS ಸೀಟ್ಸ್ ಸಿಗ್ದಾಗ್ಲೇ ತುಂಬ ಎಕ್ಸೈಟ್ ಆಗಿದ್ರು ಅವರು. ಅಲ್ಲಿ ಆ ಫ್ಯಾಕ್ಟ್ರಿನಲ್ಲಿ ಎಲ್ಲರೂ ಇಲ್ಲಪ್ಪ ಚೆನ್ನಾಗಿ ಓದ್ತಾರೆ ಇವ್ರ ಮಕ್ಕಳೆಲ್ಲ, ಈ ಮನುಷ್ಯ ನೋಡಿದ್ರೆ ಈ ಥರ ಬಸ್ ತೊಳಿತಾನೆ, ಇಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ ಅಂತ. ಆ ಸೀಟ್ಸ್ ಇದ್ದಾಗ್ಲೇ ಒಂಥರ ಖುಷಿ ಆಗ್ತಾಯಿತ್ತು ಅವ್ರಿಗೆ. ಅಲ್ಲಿರೋರೆಲ್ಲ ಅವ್ರಿಗೆ ಮರ್ಯಾದೆ ಕೊಡೋಕೆ ಶುರು ಮಾಡಿದ್ರು. ಆ ಕಾಲ ನಾವೆಲ್ಲ 1989, 90 MBBS BMC ಸೀಟ್ ಸಿಕ್ಸು ಅಂದರೆ ಪರವಾಗಿಲ್ಲಪ್ಪ ಇವ್ರಿಗೆ ಸಿಕ್ಕಿದೆ ಅಂತ. ದೆನ್ ನನ್ನ ತಂಗಿ ಇಂಜಿನಿಯರಿಂಗ್ ಸೇರಿದ್ಲು. ಮಕ್ಕಳ ವಿದ್ಯಾಭ್ಯಾಸದಿಂದ ತಂದೆ ತಾಯಿಗೆ ಗೌರವ ಜಾಸ್ತಿ ಆಯಿತು. ಫೆಲ್ ವೆರಿ ಹ್ಯಾಪಿ. ಸರ್ ನೀವು ಖುಷಿ ಆದರು. ಮೆಡಿಕಲ್ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಅನಿಸ್ತು? ಅಂದರೆ ಇಸ್ ಇಟ್ ಬಿಕಾಸ್ ಎಲ್ಲರೂ ಮಾಡ್ತಾರೆ, ಅಂದರೆ ನಾವು ಇವಾಗ ಇಂಜಿನಿಯರ್ಸ್ ಓದಿದ್ದೆಲ್ಲ ಎಲ್ಲರೂ ಮಾಡ್ತಾರೆ, ನಾವು ಹೋಗೋಣ ಸೇಮ್ ಎಲ್ಲರೂ ಮಾಡ್ತಾರೆ ಅಷ್ಟೇ. 10th ಆಯ್ತಾ, PUC ಸೈನ್ಸಾ. ಹ್ಮ್. ಇನ್ಫ್ಯಾಕ್ಟ್ ಏನಾಯಿತು, PUCಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಅಪ್ಪನಿಗೇನು ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಸಾಕಪ್ಪ ನಮ್ಮ ಮಕ್ಕಳಿಗೆ ಅಂತ ಈ BL ಫ್ಯಾಕ್ಟ್ರಿಲಿ ಅಪ್ರೆಂಟಿಸ್ ಕಾಲ್ ಮಾಡಿದ್ರು. ಅಪ್ಲಿಕೇಶನ್ ತಂದು ಫಿಲ್ ಮಾಡ್ಬಿಟ್ಟಿದ್ದಾರೆ, ಹಾಕ್ಬಿಟ್ಟಿದ್ದಾರೆ, ನಂಗೆ ಸಿಕ್ಬಿಟ್ಟಿದೆ. ನಾನು ಬಂದು ಅಪ್ರೆಂಟಿಸ್ ಸೇರು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಸೇರಲ್ಲ ಅಪ್ರೆಂಟಿಸ್. ಯಾಕೆ ಸೇರಲ್ಲ ಗೊತ್ತಾ, ನಾನು ಇಲ್ಲಿ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು ಎಷ್ಟೊತ್ತು ಕಾಲೇಜಲ್ಲೆಲ್ಲ ಫುಲ್. ಆ ಫ್ರೆಂಡ್ಸ್ ಬಿಟ್ಟು ಹೋಗೋಕ್ಕಾಗಲ್ಲ. ಅವತ್ತು ಅಪ್ರೆಂಟಿಸ್ ಸೇರಿದ್ರೆ ಇವತ್ತು ನಾನು ಫೋರ್ಮನ್ ಆಗಿರ್ತಾ ಇದ್ದೆ. ದಟ್ ಡೇ ಐ ಡಿಡ್ಂಟ್ ಜಾಯಿನ್, ಅಂಡ್ ಟುಡೇ ಐ ಆಮ್ ಎ ಡಾಕ್ಟರ್. ಯು ನೀಡ್ ಟು ಥ್ಯಾಂಕ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಮೈ ಫ್ರೆಂಡ್ಸ್. ಸಿ ಸೇಮ್ 10th ಆಯಿತು, PUC ಆಯಿತು, ಮೆಡಿಸನ್ ಅದೇ ಥರ ಹೋಯ್ತು ಲೈಫ್. ಓಕೆ, ಅಂದರೆ ಏನು ಪ್ಲಾನ್ ಮಾಡಿ ಇಲ್ಲ ಹಿಂಗೆ ಆಗಬೇಕು? ಇಲ್ಲ ಇಲ್ಲ ಇಲ್ಲ. ಸರ್ ಬಟ್ ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗಲ್ಲಿ BMC, ಇವನ್ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಕಸಿನ್ಸ್ ಓದಿದ್ದಾರೆ, ಆ್ಯಂಡ್ ನಿಮ್ಮ ಗ್ಯಾಂಗಲ್ಲಿ ಎಲ್ಲರೂ ಬೇರೆ ಬೇರೆ ಫೀಲ್ಡ್ ಸೆಲೆಕ್ಟ್ ಮಾಡ್ತಾ ಇದ್ರು ಅಂತ. ಹೌದೌದು. ನೀವು ಕಾನ್ಷಿಯಸ್ಲಿ ಡಿಸಿಷನ್ ತೊಗೊಂಡಿದ್ವಾ ಅಥವಾ PG ಸೀಟಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿನ ಬಂದಿರೋದಾ, ಯಾವ ಥರ? ಇಲ್ಲ, ನಾನು MBBS ಮಾಡಬೇಕಾದ್ರೆ ಐ ಮೆಟ್ ಎ ಸರ್ಜನ್, MG ಭಟ್ ಅಂತ. ಈ ವಾಸ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಒಂಥರ ಸೆಲೆಬ್ರಿಟಿ ಸರ್ಜನ್ ಇನ್ ದ ಕಂಟ್ರಿ, ಸ್ಮಾರ್ಟ್, ಟಾಲ್, ವೆಲ್ ಡ್ರೆಸ್ಡ್ ಆಲ್ವೇಸ್. ಅದ್ರ ಜೊತೆಲಿ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ದಿನೇಶ್ ಬಾಬು ಅಂತ ಇದ್ದು, ಡಾಕ್ಟರ್ ಅಶೋಕ್ ಕುಮಾರ್ KV ಅಂತ ಇದ್ದರು. ಹೀ ಈಸ್ ದಿ ಫಾದರ್ ಆಫ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಇನ್ ಕರ್ನಾಟಕ, ಡಾಕ್ಟರ್ ಅಶೋಕ್ ಕುಮಾರ್ KV ಅವರು. ಸೊ MS ಸೇರಬೇಕಾದ್ರೆ ನಾನು ಅಶೋಕ್ ಕುಮಾರ್ ಸರ್ ಜೊತೆಗೆ MS ಸರ್ಜರಿ, ಅಶೋಕ್ ಕುಮಾರ್ ಸರ್ ಜೊತೆಗೆ ಅಸೋಸಿಯೇಷನ್ ಆಯಿತು. MG ಭಟ್ಟಿಂದ ಇನ್ಸ್ಪೈರ್ ಆಗಿ, ಅಶೋಕ್ ಕುಮಾರ್ ಜೊತೆಯಿಂದ ಇನ್ಸ್ಪೈರ್ ಆಗಿ, ಐ ಚೂಸ್ ಟು ಗೋ ಟು ಗ್ಯಾಸ್ಟ್ರೋ ಇಂಟೆಸ್ಟೈನಲ್. MS ತಗೊಂಡಿದ್ದು ಪ್ಯೂರ್ಲಿ ಬಿಕಾಸ್ ಆಫ್ ಇನ್ಸ್ಪಿರೇಷನ್ ಆಫ್ MG ಭಟ್. ಸರ್ ಈಗ ಇನ್ನೊಂದು ನಿಮ್ಮ ಬಗ್ಗೆ ನಮಗೆ ಗೊತ್ತಾಗಿರೋ ವಿಷಯ ಏನು ಅಂದರೆ, ಇಡೀ ವರ್ಲ್ಡಲ್ಲಿ ನೀವು ಒಬ್ಬರೇ ಡಾಕ್ಟ್ರು ಒನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಆಪರೇಷನ್ ಮಾಡೋದಲ್ಲಿ ನಂಬರ್ 1 ಅಂತ. ಸೊ ವಾಟ್ ಈಸ್ ದ್ಯಾಟ್ ಟೈಪ್ ಅಂಡ್ ಹೌ ಡಿಡ್ ದ್ಯಾಟ್ ಹ್ಯಾಪನ್? ನೋಡಿ, ಈಗ
ಪೈಲ್ಸು ಫಿಸ್ಚುಲಾ ಅಂತ ಹೇಳ್ತಾರಲ್ಲ, ಈ ಫಿಸ್ಚುಲಾ ಇದೆಯಲ್ಲ, ಹ್ಮ್. ಆ ಫಿಸ್ಚುಲಾ ಹೇಗಾಗುತ್ತೆ ಅಂತ ಹೇಳಿದ್ರೆ 90% ಆಗೋದು ಬ್ಯಾಕ್ಟೀರಿಯಾಯಿಂದ, ಹ್ಮ್. ಇನ್ನು 10% ಆಗೋದು TBಯಿಂದ, ಅಲ್ಸರೇಟಿವ್ ಕೊಲೈಟಿಸಿಂದ, ಕ್ರಾನ್ಸ್ ಡಿಸೀಸಿಂದ. ಈ ಆಪ್ಸಿಸ್ ಆಗುತ್ತಲ್ಲ, ಕುರ ಅಂತಾರಲ್ಲ, ಆಪ್ಸಿಸ್ ಆದಾಗ ಏನು ಮಾಡ್ತಾರೆ, ಎಲ್ಲೋ ಡಾಕ್ಟರ್ ಹತ್ರ ಹೋಗ್ತಾರೆ, ಅವರು ಅದನ್ನು ಪಸ್ನ ತೆಗಿತಾರೆ ಡ್ರೈನ್ ಮಾಡಿ. 100 ಆಪ್ಸಿಸಲ್ಲಿ 40% ವಿಲ್ ಬಿಕಮ್ ಫಿಸ್ಚುಲಾಸ್. ಓಕೆ. ಅರ್ಥ ಆಯ್ತಲ್ವ? 100ಅಲ್ಲಿ 40% ವಿಲ್ ಬಿಕಮ್ ಫಿಸ್ಚುಲಾಸ್. ಈ ಫಿಸ್ಚುಲಾಸ್ ಹೆಂಗೆ ಅಂತ ಹೇಳಿದ್ರೆ ಒಂಥರ ವೆರಿ ವೆರಿ ಡೆಲಿಕೇಟ್ ಸ್ಪೇಸ್. ಇಲ್ಲಿ ಮಸಲ್ಸ್ ಇರುತ್ತೆ, ಆ ಫಿಸ್ಚುಲಾ ಮಸಲ್ ಒಳಗೆಲ್ಲ ಹೋಗಿರುತ್ತೆ, ಅದನ್ನು ಆಪ್ರೇಟ್ ಮಾಡೋಕೆ ಮಸಲೆಲ್ಲ ಟಚ್ ಮಾಡಬೇಕಾಗತ್ತೆ. ಒಂಚೂರು ಹೆಚ್ಚು ಕಡಿಮೆ ಆದರೆ ಮೋಷನ್ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಓಕೆ. ಅರ್ಥ ಆಯ್ತಲ್ವಾ? ಎರಡನೇದು, ಫಿಸ್ಚುಲಾ ಮಾಡಿದಾಗ ಮತ್ತೆ ಬರಬಾರ್ದು ಅದು. ಕರೆಕ್ಟ್. ಒಂದು ಬೈಬಲ್ ಇದೆ, ಗೋಲಿಗರ್ ಅಂತ. ಹ್ಮ್. ಆ ಬುಕ್ಕಲ್ಲಿ ಹೇಳ್ತಾರೆ, ಇಟ್ ಈಸ್ ಮೋರ್ ಡಿಫಿಕಲ್ಟ್ ಟು ಆಪರೇಟ್ ಎ ರೆಕ್ಟಲ್ ಕ್ಯಾನ್ಸರ್ ದೆನ್ ಫಿಸ್ಚುಲಾ. ರೆಕ್ಟಲ್ ಕ್ಯಾನ್ಸರ್ ಮಾಡ್ಬೋದು, ಫಿಸ್ಚುಲಾ ಮಾಡೋಕ್ಕಾಗಲ್ಲ ಅಂತ. ಹ್ಮ್. ಇಡೀ ವರ್ಲ್ಡಲ್ಲಿ ಯಾವ್ದಾರೋ ಒಂದು ಸರ್ಜನ್ ರೆಪ್ಯುಟೇಷನ್ ಹಾಳು ಮಾಡಿದರೆ ಅದು ಫಿಸ್ಚುಲಾ ಸರ್ಜರಿ ಮಾತ್ರ ಅಂತ ಒನ್ಸ್ ಅಗೈನ್ ಹಿ ಸೇಸ್ ಇನ್ ದಟ್ ಬುಕ್. ರೈಟ್. That particular fistula surgery, I decided I should choose the road less traveled anta. ರೈಟ್. My mentor DVR Sheshadri, he was mentoring me, he told go to LV Prasad Eye Institute anta. ಇಂಡಿಯಾದಲ್ಲೇ ವರ್ಲ್ಡಲ್ಲೇ ಬೆಸ್ಟ್ ಐ ಹಾಸ್ಪಿಟಲ್ ಇಂದ ವರ್ಲ್ಡ್ LV ಪ್ರಸಾದ್, ಚೆನ್ನೈ ಸರ್, ಹೈದರಾಬಾದ್. ಹೈದರಾಬಾದ್. ಆಯಿತಾ? ಅಲ್ಲಿ ನಾನು ಹೋದೆ, ಅಲ್ಲಿಗೆ ಚೇರ್ಮನ್ ಜೊತೆ ಪರಿಚಯ ಮಾಡಿದ್ರು. ಚೇರ್ಮನ್ ಹೇಳಿದ್ರು ಗೋ ಟು ಜಾವೇದ್ ಅಲಿ ಅಂತ. ಜಾವೇದ್ ಅಲಿ ರೂಮ್ಗೆ ಹೋಗ್ತೀನಿ, ಎಲ್ಲ ಭಗವದ್ಗೀತಾ, ಮಹಾಭಾರತ, ರಾಮಾಯಣ ಎಲ್ಲ ಇನ್ಸ್ಪಿರೇಷನ್ ಫ್ರಮ್ ಲಾರ್ಡ್ ಕೃಷ್ಣ ಅವರ ಒಂದು ಚೇಂಬರಲ್ಲಿ. ಜಾವೇದ್ ಅಲಿ ಏನಂತ ಹೇಳಿದ್ರೆ, ಒಂದು ಇದು ಇಲ್ಲಿ ನೇಸೋ ಲ್ಯಾಕ್ರಿಮಲ್ ಡಕ್ಟ್ ಅಂತ ಬರುತ್ತೆ, ಈ ವಯಸ್ಸಾದ್ಮೇಲೆ ಕಣ್ಣಲ್ಲಿ ನೀರು ಹಾಗೇ ಬರ್ತಾ ಇರೋದು ನೋಡಿರ್ತೀರಾ? ನೋಡಿರ್ತೀರಾ? Yes. ಆ್ಯಕ್ಚುಲಿ ಇಟ್ಸ್ ಅ ಡಿಸೀಸ್. ಹ್ಮ್. ಅದಕ್ಕೆ ಹೀ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಅವ್ರ ಚೇರ್ಮನ್, ನೀನು ಈ ಸ್ಪೆಷಾಲಿಟಿ ಚೂಸ್ ಮಾಡಿ ನೀನು 10 ಇಯರ್ಸಲ್ಲಿ ಬೆಸ್ಟ್ ಇನ್ ದ ವರ್ಲ್ಡ್ ಆಗಬೇಕು ಅಂತ ಹೇಳಿದ್ರಂತೆ. ಜಾವೇದ್ ಅಲಿ ಹೇಳಿದ್ರಂತೆ, ನಾನು 5 ಇಯರ್ಸಲ್ಲಿ ಆಗ್ತೀನಿ ಅಂತ. ಹ್ಮ್. ಏನು ಮಾಡ್ತೀಯ 5 ಇಯರ್ಸಲ್ಲಿ ಆಗದೆ ಹೋದ್ರೆ ಅಂತ ಕೇಳಿದ್ರಂತೆ. ಅವರು 5ನೇ ಫ್ಲೋರಲ್ಲಿ ಇದ್ರಂತೆ ಇಬ್ರು ಚೇಂಬರ್. ಈ ಫ್ಲೋರಿಂದ ಜಂಪ್ ಮಾಡಿ ಸಾಯ್ತೀನಿ ಅಂತ ಹೇಳಿದ್ರಂತೆ ಜಾವೇದ್ ಅಲಿ. Wow. ಆ ಜಾವೇದ್ ಅಲಿ ಚೇಂಬರಲ್ಲಿ ನಾನು ಡಿಸೈಡ್ ಮಾಡಿದೆ, ಡಕ್ಟ್, ನನ್ನ ಸರ್ಜರಿನೂ ಹ್ಮ್. ಡಕ್ಟ್ಸ್, ಏನಲ್ಲಿ ಕೆನೋ ಏನಲ್ಲಿ ಡಕ್ಟ್ಸ್. Right. ಅಲ್ಲಿ ನಾನು ಈ ಸರ್ಜರಿ ತುಂಬ ಕಾಂಪ್ಲಿಕೇಶನ್ಸ್ ಇದೆ, ಈ ಸರ್ಜರಿ ತುಂಬ ರಿಕರೆನ್ಸ್ ಇದೆ ಅಂತ ಜಾವೇದ್ ಅಲಿ ಚೇಂಬರಲ್ಲಿ ಡಿಸೈಡ್ ಮಾಡಿ ಐ ಡಿಸೈಡೆಡ್ ಐ ವಿಲ್ ಬಿಕಮ್ ನಂಬರ್ 1 ಇನ್ ದ ವರ್ಲ್ಡ್ ಫಾರ್ 5 years ಅಂತ. So- ಟುಡೇ ದ ಮೋಸ್ಟ್ ಕಾಂಪ್ಲೆಕ್ಸ್ ಫಿಸ್ಚುಲಾ ಇನ್ ದ ವರ್ಲ್ಡ್, ಗಾಡ್ಸ್ ಗ್ರೇಸ್, ಸ್ವಾಮೀಸ್ ಗ್ರೇಸ್, ಐ ಆಪರೇಟ್. ಅಂದ್ರೆ ಆಲ್ ಓವರ್ ದ ವರ್ಲ್ಡ್. I get patients from 40 countries. ಓ. US, UK, Canada, Hmm. ಮಿಡ್ಲ್ ಈಸ್ಟ್, ಸೌತ್ ಏಷ್ಯಾ ರೀಜನ್, ಸಾರ್ಕ್ ಕಂಟ್ರೀಸ್, ಎಲ್ಲ ಕಡೆಯಿಂದ 40 ಕಂಟ್ರೀಸ್ನ ಫಿಸ್ಚುಲಾಸ್ ಪೇಷಂಟ್ಸ್ ಬರ್ತಾರೆ. ಗಾಡ್ಸ್ ಗ್ರೇಸ್, ನನ್ ರಿಕರೆನ್ಸ್ ರೇಟ್ ನೋ ಬಡಿ ಬಿಲೀವ್ಸ್, ಐ ವಿಲ್ ಪಬ್ಲಿಷ್ ಇಟ್ ವೆರಿ ಸೂನ್, ಲೆಸ್ ದೆನ್ 2%. Oh. ಆವರೇಜ್ ರಿಕರೆನ್ಸ್ ರೇಟ್ ಇನ್ ದ ವರ್ಲ್ಡ್ ಇಸ್ 15%. ಹ್ಮ್. ಆಪ್ಸಸ್ ಡ್ರೈನ್ ಮಾಡಿದ್ರೆ ಫಿಸ್ಚುಲಾ ಆಗೋದು 40%, ನಂದು ನಾಟ್ ಇವನ್ 1%. ಆ ರೀತಿ ವಿತ್ ಗಾಡ್ಸ್ ಗ್ರೇಸ್ ವಿ ಹ್ಯಾವ್ ಡನ್. Super. ಓಕೆ, ಸೊ ದಿಸ್ ಪರ್ಟಿಕ್ಯುಲರ್ ಫಿಸ್ಚುಲಾ ಇದೆಯಲ್ಲ, ದಿಸ್ ಇಸ್ ಒನ್ ವಿಚ್ ಇಸ್ ವೆರಿ 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 ಟ್ರಬಲ್ಸಮ್ ಫಾರ್ ದಿ ಪೇಷಂಟ್, ಬಿಕಾಸ್ ಮತ್ತೆ ಬರ್ತಾ ಇರುತ್ತೆ, ಕ್ಯೂ ಬರ್ತಾ ಇರುತ್ತೆ, ಪ್ರೈವೇಟ್ ಲೈಫ್ ಇರಲ್ಲ, ಸೋಷಲ್ ಲೈಫ್ ಇರಲ್ಲ, ಸ್ಮೆಲ್ ಇರುತ್ತೆ, ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ವಿತ್ ಆಲ್ ದೀಸ್ ಥಿಂಗ್ಸ್ person cannot lead a quality life. So I choose the path which is less traveled by any individual. Today in India, there are 15 crore people with fistulas, 10% of population. ನನಗೆ 10 ಜನ್ಮನೂ ಸಾಕಾಗಲ್ಲ ಇದೆಲ್ಲ ಮುಗ್ಸೋಕ್ಕೆ. ಸರ್, ವಿ ಆರ್ ವೆರಿ ಹ್ಯಾಪಿ ದಟ್ ನಮ್ಮ ಮಧ್ಯ ಇಂಥ ಒಬ್ಬ ಮೇಧಾವಿ ಇದ್ದಾರೆ ಈ ಒಂದು ಫೀಲ್ಡಲ್ಲಿ ಅಂತ. ವಿಲ್ ಕಮ್ ಟು ದಿಸ್ ಪಾರ್ಟ್ ಸರ್. ಚಿಲ್ಡ್ರನ್ ಬಗ್ಗೆ ಹೇಳಿದ್ರಿ. ಹಾ. ಪ್ರೆಗ್ನೆಂಟ್ ವುಮೆನ್ ಆಲ್ಸೋ ಫೇಸ್ ಅ ಲಾಟ್ ಆಫ್ ಇಶ್ಯೂಸ್ ಆ ಟೈಮಲ್ಲಿ. ವೆರಿ ಗುಡ್ ಕ್ವಶನ್. ಅಟ್ಲೀಸ್ಟ್ ಈಗಲಾದರೂ ನಿಮಗೆ ಪ್ರೆಗ್ನೆಂಟ್ ವುಮನ್ ತಾಯಿ ಬಗ್ಗೆ ಜ್ಞಾಪಕ ಬಂತಲ್ಲ. ಎಸ್. ಆಕಾಶ್ ಇಲ್ಲ sir, ಅಭಿಷೇಕ್ ಅವ್ರು ಅಮ್ಮನ ಬಗ್ಗೆ ಬರ್ಲಿಲ್ಲ, ನೆಕ್ಸ್ಟ್ ಮಾಡಕ್ ಹೋಗ್ತಾರಲ್ಲ ಅವ್ರ ಬಗ್ಗೆ. ತುಂಬಾ ಮದುವೆ direct ಇನ್ನೂ ಆಗಿಲ್ಲ ಆಗಿ- ಇಲ್ಲ, ಇಲ್ಲ. ಅಂದ್ರೆ ಈಗಲೇ ಪ್ರಿಪೇರಿಂಗಾ?
ಈಗಲೇ ಪ್ರಿಪೇರ್ ಆಗ್ತಾ ಇದೀರಾ? ಅಲ್ಲ ಸರ್, ಎಲ್ಲ ಅಲ್ಲ ಬಾಸ್ ಒಂದು ನಿಮಿಷ. ಪ್ರೆಗ್ನೆಂಟ್ ವುಮನ್ ಬಗ್ಗೆ ಕೇಳಿದ್ರಲ್ಲ, ನಾನು ನೆಕ್ಸ್ಟ್ ಮದುವೆ ಆಗ್ತೀನಿ, ಹಾ. ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳೆ, ಪೈಲ್ಸ್ ಬಂದ್ರೆ ಏನ್ ಮಾಡೋದು, ಪರಮೇಶ್ವರ ಹತ್ರ ಹೋಗೋಣ ನಿಮ್ಮ ಅಂತ ಹತ್ರನೇ ಸರ್ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರನೇ ಸರ್ ಏನಾದ್ರು? ಹಾ. Okay, pregnant woman, I'll tell you Yes. with due respect to all mothers in this world. ಸರ್, ಈ ಪ್ರೆಗ್ನೆಂಟ್ ವುಮನ್ ಏನಾಗುತ್ತೆ ಅಂದರೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕನ್ಸೀವ್ ಆಗ್ತಾರೆ. ಹ್ಮ್. ಕನ್ಸೀವ್ ಆದಾಗ ಏನಾಗುತ್ತೆ, ಪ್ರೊಜೆಸ್ಟರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆಮೇಲೆ ಐರನ್ ಸಿರಪ್ ಕೊಡ್ತಾರೆ. Right. ಐರನ್ ಸಿರಪ್ ಕೊಟ್ಟಾಗ ಮೋಷನ್ ಗಟ್ಟಿ ಆಗುತ್ತೆ. ಹ್ಮ್. ಗಟ್ಟಿ ಆಗೋದಾಗ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ನ ಫಿಷರ್ ಅಂತ ಕರಿತೀವಿ. ಕ್ರ್ಯಾಕ್ ಆದಾಗ ಪೇಯ್ನ್ ಆಗುತ್ತೆ, ಬರ್ನ್ ಆಗುತ್ತೆ, ಬ್ಲೀಡ್ ಆಗುತ್ತೆ. ಆ ಕ್ರ್ಯಾಕ್ನ ಹಾಗೆ ಬಿಟ್ಟರೆ ಇನ್ಫೆಕ್ಟ್ ಆಗಿ ಆಪ್ಸೆಸ್ ಆಗಿ ಫಿಸ್ಚುಲಾ ಆಗುತ್ತೆ. ಹ್ಮ್. ಈ ಥರ ಹಾರ್ಡ್ ಮೋಷನ್ ಹೋಗ್ತಾ ಇದ್ರೆ ಪೈಲ್ಸ್ ಆಗುತ್ತೆ. ಪ್ಲಸ್ ಮಗು ಇರುತ್ತೆ. ಮಗು ಇದ್ದಾಗ ಆ ಮಗು ಪ್ರೆಷರು ಏನಲ್ಲಿ ಕೆನಾಲ್ ಮೇಲೆ ಹೋಗ್ತಾ ಇರುತ್ತೆ. ಏಕೆಂದರೆ ಪೆಲ್ವಿಸಲ್ಲಿ ಮುಂದೆ ಯೂರಿನರಿ ಬ್ಲ್ಯಾಡರ್ ಇರುತ್ತೆ, ಸೆಂಟ್ರಲ್ಲಿ ಯೂಟ್ರಸ್ ಇರುತ್ತೆ, ಅದರಿಂದ ರೆಕ್ಟಮ್ ಇರುತ್ತೆ. ಪ್ರೆಷರ್ ಯೂರಿನರಿ ಬ್ಲ್ಯಾಡರ್ ಮೇಲೆ ಹೋಗ್ತಾ ಇರುತ್ತೆ, ರೆಕ್ಟಮ್ ಮೇಲೆ ಹೋಗ್ತಾ ಇರುತ್ತೆ. ರೆಕ್ಟಮ್ ಮೇಲೆ ಬಂದಾಗ ಪೈಲ್ಸ್ ಆಗುತ್ತೆ. ಹಾರ್ಡ್ ಮೋಷನ್ ಆದಾಗ ಫಿಷರ್ ಆಗುತ್ತೆ. ಫಿಷರ್ ಆದಾಗ ಇನ್ಫೆಕ್ಷನ್ ಆಗುತ್ತೆ, ಆಪ್ಸೆಸ್ ಆಗುತ್ತೆ. ದ್ಯಾಟ್ ಈಸ್ ವೈ ಇನ್ ಪ್ರೆಗ್ನೆಂಟ್ ವುಮನ್, ಗರ್ಭಿಣಿ ಮಹಿಳೆಯರಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಿತ್ತು. ಅರ್ಥ ಆಯ್ತಾ? ಬಟ್ ಅವ್ರನ್ನ ಟ್ರೀಟ್ ಮಾಡೋಕ್ಕೂ ಆಗಲ್ವಲ್ಲ ಸರ್, ಬಿಕಾಸ್ ಅದು ಮತ್ತೆ ಬ್ಲಡ್ ಲಾಸ್ ಆದರೆ ಮಗು ಮೇಲೂ ಎಫೆಕ್ಟ್ ಆಗುತ್ತೆ. ಒಳ್ಳೆ ಕ್ವಶನ್ ಕೇಳಿದ್ರಿ. ಪ್ರೆಗ್ನೆನ್ಸಿ ಆದಾಗ ಅದನ್ನ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಮಿತ್ ಇದೆ ಆ್ಯಕ್ಚುಲಿ. ಓಕೆ. ನಾವು ಎಷ್ಟೋ ಜನ ಪ್ರೆಗ್ನೆಂಟ್ ಮದರ್ಸ್ ನಮ್ಮ ಹತ್ರ ಬರ್ತಾರೆ, ಸರ್ ಈ ಥರ ಆಗ್ಬಿಟ್ಟಿದೆ ಸರ್. ನಾವು ಕೇಳ್ತೀವಿ, ಯಾವಾಗಿಂದ ಇದೆ ಸರ್? ಮದುವೆಗೆ ಮೊದಲಿಂದ ಇತ್ತು ಸರ್. ಮತ್ತು ಯಾಕೆ ಹೇಳಲಿಲ್ಲ ಸರ್? ಒಂಥರ ನಾಚಿಕೆ ಆಯಿತು, ಅದಕ್ಕೆ ಹೇಳಲಿಲ್ಲ ಸರ್. ಪೈಲ್ಸ್ ಇಟ್ಕೊಂಡೆ ಮದುವೆ ಆಗ್ಬಿಟ್ರಾ ನೀವು? ಹೌದು ಸರ್. ಎಷ್ಟೋ ಜನ ಪೈಲ್ಸಿಂದ ಮದುವೆ ಆಗಿ, ಇಟ್ ಮೇ ಬಿ ಮೇಲ್ ಆರ್ ಇಟ್ ಮೇ ಬಿ ಫೀಮೇಲ್, ಫಿಷರ್ ಆಗಿ ಹನಿಮೂನಿಂದ ವಾಪಸ್ ಬಂದಿರೋ ನಮ್ಮ ಹಾಸ್ಪಿಟ್ಲಿಗೆ. ಡೈರೆಕ್ಟ್ ಫ್ರಮ್ ಗೋವಾ ದೇ ಹ್ಯಾವ್ ಕಮ್ ಟು ಮೈ ಹಾಸ್ಪಿಟ್ಲ್ ಏರ್ಪೋರ್ಟಿಂದ. ಸರ್ ಫುಲ್ ಫಿಷರು ಆಗ್ತಾರ ಸರ್ ಇರೋಕ್ಕೆ ಅಂತ. ಹಾಗೆ ಹೆಣ್ಮಕ್ಳು, ನಾನು ಹೇಳೋದು ಅಂತ ಹೇಳಿದ್ರೆ, ಯಾವುದೇ ಹೆಣ್ಮಕ್ಳಿಗೆ ಫಿಷರ್ ಇರಲಿ, ಸಣ್ಣ ಗ್ರೋತ್ ಇರಲಿ, ಪೈಲ್ಸ್ ಇರಲಿ, ಸಂಕೋಚ ಪಟ್ಕೊಳ್ದೇನೆ ಮದುವೆಗೆ ಮೊದಲು ಇದನ್ನು ಸರಿ ಮಾಡ್ಕೊಳ್ಳಿ. ಹ್ಮ್. ಒಂದು ವೇಳೆ ಮದುವೆ ಮಾಡ್ಕೊಂಡ್ಬಿಡ್ರಿ, ಅಟ್ಲೀಸ್ಟ್ ಕನ್ಸೀವ್ ಆಗೋಕ್ಕೆ ಮೊದಲು ಸರಿ ಮಾಡ್ಕೊಳ್ಳಿದ್ದನ್ನು. ಆವಾಗ 9 months ಆಫ್ ಮದರ್ಹುಡ್ ಜರ್ನಿ ಇರುತ್ತಲ್ಲ, ತುಂಬ ಖುಷಿಯಾಗಿರುತ್ತೆ. ಆ ಪ್ರೆಗ್ನೆನ್ಸಿನಲ್ಲಿ ಪೈಲ್ಸ್ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ, ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ನಮ್ಮ ಅನೆಸ್ಥೆಟಿಸ್ಟ್ ಎಲ್ಲ ಹೊಸ ಟೆಕ್ನಿಕ್ಸ್ ಇದೆ, ನೀಟಾಗಿ ಲೇಸರಲ್ಲಿ ಪ್ರೆಗ್ನೆಂಟ್ ಮದರ್ಸ್ಗೂ ಮಾಡಿದ್ದೀವಿ. ಎಷ್ಟೋ ಜನ ಬರ್ತಾರೆ, ಸರ್ ನನ್ನ ಮಗು ಬೇಡ ಸರ್, ನನಗೆ ಮಗು ತೆಗ್ಸ್ಬಿಡಿ ಸರ್, ನಾನು ಫಸ್ಟ್ ಇದನ್ನು ಸರಿ ಮಾಡಿಕೊಡಿ ಸರ್ ಅಂತ. ಅಮ್ಮ ಮಗುನೂ ಇರುತ್ತೆ, ನೀನು ಪೈಲ್ಸು ಸರಿ ಹೋಗುತ್ತೆ ಅಂಥೇಳಿ ಲೇಸರಲ್ಲಿ ಮಾಡಿ ಎಷ್ಟೋ ಜನ ಸ್ಮೈಲ್ ಮಾಡಿ, ಆ್ಯಂಡ್ ದೇ ಕಮ್ ಬ್ಯಾಕ್ ವಿತ್ ಚಿಲ್ಡ್ರನ್ ಆ್ಯಂಡ್ ಟೆಲ್, ಸರ್ ನೀವು ಕೊಟ್ಟಿರೋ ಗಿಫ್ಟ್ ಇದು, ಸ್ವೀಟ್ಸ್ ತೊಗೊಳ್ಳಿ ಸರ್, ಫ್ರೂಟ್ಸ್ ತೊಗೊಳ್ಳಿ ಸರ್ ಅಂತ. ನೀವು ಕೊಟ್ಟಿರೋ ಗ್ರೇಟ್ ಗಿಫ್ಟ್ ಹ್ಯಾಪಿನೆಸ್. ಏಯ್ ಹಂಗಲ್ಲಪ್ಪ, ಐ ಮೀನ್ I'll tell you something. I don't know what power I have anta. One lady came and told, okay, you will be fine, you will have twin children, God bless you ಅಂತ ಕಳಿಸ್ದೆ. ಟ್ವಿನ್ಸ್ ಆಗೇ ಬಂದ್ಬಿಡೋದ? ನೈಸ್. ಸೀರಿಯಸ್ಲಿ. ಎಸ್. US ಇಂದ ಬರ್ತಾರೆ, ಸರ್ಜರಿ ಮಾಡಿಸ್ಕೊಂಡು ಹೋಗ್ತಾರೆ ಫಿಸ್ಚುಲಾ. ಹೋದ್ಮೇಲೆ ಸರ್ ಐ ಆಮ್ ಸೋ ಹ್ಯಾಪಿ ಸರ್, ವಿ ಬೋತ್ ಆರ್ ಹ್ಯಾಪಿ, ವಿ ಆರ್ ಬ್ಲೆಸ್ಡ್ ವಿತ್ ಎ ಬೇಬಿ ಬಾಯ್, ಬೇಬಿ ಬಾಯ್ ಫೋಟೋಸ್ ಕಳಿಸ್ತಾರೆ. ಯಾಕಂದರೆ ದಟ್ ಪೇಯ್ನ್ ಇದೆಯಲ್ಲ, ವುಮನ್ ದೇ ಜಸ್ಟ್ ಕಾಂಟ್ ಬೇರ್ ಇಟ್. ಸೊ ಪ್ರೆಗ್ನೆಂಟ್ ವುಮನ್ಲಿ ಇಟ್ಸ್ ವೆರಿ ಕಾಮನ್. ಸೆಕೆಂಡ್ ಥಿಂಗ್ ಆಕಾಶ್, ಐ ಟೆಲ್ ಯು ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ವುಮನ್. ಈ ಕಾನ್ಸ್ಟಿಪೇಷನ್ ನೀವು ಫಸ್ಟ್ ಕೇಳಿದ್ರಿ, ಹುಡುಗಿರಲ್ಲೇ ಜಾಸ್ತಿ ಆಗತ್ತಾ ಅಂತ. ಆ್ಯಕ್ಚುಲಿ ಆಫ್ಟರ್ ಡೆಲಿವರಿ ಹೆಣ್ಮಕ್ಳಲ್ಲಿ ಕಾನ್ಸ್ಟಿಪೇಷನ್ ಇಸ್ ವೆರಿ ಕಾಮನ್. ಓಕೆ. ಕಾನ್ಸ್ಟಿಪೇಷನಲ್ಲಿ 2 ಟೈಪ್ ಇರುತ್ತೆ, ಒಂದು ಮೆಡಿಕಲ್ ಕಾನ್ಸ್ಟಿಪೇಷನು, ಒಂದು ಸರ್ಜಿಕಲ್ ಕಾನ್ಸ್ಟಿಪೇಷನು. ಮೆಡಿಕಲ್ ಕಾನ್ಸ್ಟಿಪೇಷನು ಮೆಡಿಸಿನ್ಸಲ್ಲಿ ವಾಸಿ ಮಾಡೋದು, ಲೈಫ್ ಸ್ಟೈಲ್ಸಲ್ಲಿ ವಾಸಿ ಮಾಡೋದು. ಸರ್ಜಿಕಲ್ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಮೋಷನ್ಗೆ ಹೋಗಬೇಕಾದಾಗ ಸಮಥಿಂಗ್ ಇಸ್ ಬ್ಲಾಕಿಂಗ್. ಕರೆಕ್ಟ್. ಗಂಡಸರಲ್ಲಿ ರೆಕ್ಟಲ್ ಪ್ರೊಲ್ಯಾಪ್ಸ್, ಇಟ್ ಬ್ಲಾಕ್ಸ್ ಆ್ಯಂಡ್ ವಿ ನೀಡ್ ಟು ಆಪರೇಟ್. ಹೆಣ್ಮಕ್ಳು ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಆಗಿರುತ್ತಲ್ಲ, ಶಾರ್ಟ್ ಆಗಿರ್ತಾರೆ, ಮಗು ದೊಡ್ಡದಾಗಿರುತ್ತೆ, ಆ್ಯಂಡ್ ನಾರ್ಮಲ್ ಡೆಲಿವರಿ ಬೇಕು ಅಂತ ಹೇಳ್ತಾರೆ. ಹೋಗ್ಬಿಟ್ಟು ಎಲ್ಲಿ ಡಾಕ್ಟ್ರ್ ಹತ್ರ. ಈ ನಾರ್ಮಲ್ ಡೆಲಿವರಿ ಮಾಡಿದಾಗ, ಮಗು ದೊಡ್ಡದಾಗಿದ್ದಾಗ, ನ್ಯಾರೋ ಪೆಲ್ವಿಸ್ ಈ ಭಾಗ ಸಣ್ಣದಾಗಿದ್ದಾಗ, ತಾಯಿ ಚಿಕ್ಕದಾಗಿದ್ದಾಗ, ಆ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಬಿಗ್ ಬೇಬಿನ ಹಾಕೊಂಡು ಪುಷ್ ಮಾಡಿ ಮುಕ್ಕಿ ಅಂತ ಮಾಡ್ತಾರೆ.
ಬರದೇ ಹೋದಾಗ ಫಾರ್ಸೆಪ್ಸ್ ಹಾಕಿ ಹಿಂಗೆ ಹಾಕಿ ಎಳೆದು ಬಿಸಾಕ್ತಾರೆ, ಇಲ್ಲ ವ್ಯಾಕ್ಯೂಮ್ ಹಾಕಿ ಎಕ್ಸ್ಟ್ರಾಕ್ಷನ್ ಹಾಕ್ತಾರೆ. ಅದು ಎಳೆದಾಗ ಪೆಲ್ವಿಸಲ್ಲಿ ಮುಂದೆ ಬ್ಲ್ಯಾಡರ್ ಇರುತ್ತೆ, ಸೆಂಟ್ರಲ್ಲಿ ಯುಟ್ರಸ್ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ, 3 ಕೆಳಗೆ ಜಾರ್ಕೊಂಬರುತ್ತೆ. ಅದನ್ನು ನಾವು ಇಂಟ್ರಾ ರೆಕ್ಟಲ್ ಇಂಟರ್ಸೆಪ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಆವಾಗ ಮೋಷನ್ ಪಾಸ್ ಮಾಡೋಕೆ ಹೋದಾಗ ಅವ್ರಿಗೆ ಕಂಪ್ಲೀಟಾಗಿ ಹೋಗಲ್ಲ, ಅಲ್ಲಿ ಬಂದು ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಈ ರೀತಿ ಮುಂದೆ ಹೋಗೋದು, ಹಿಂದೆ ಹೋಗೋದು, ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು ಮಾಡ್ತಾರೆ. ಕೆಲವ್ರು ಹಿಂಗೆ ಪ್ರೆಷರ್ ಹಾಕೋತಾರೆ, ಕೆಲವರು ಇಲ್ಲಿ ಪ್ರೆಷರ್ ಹಾಕ್ತಾರೆ ಈ ಥರ, ಕೆಲವರು ಬೆರಳು ಹಾಕಿ ತೆಗಿತಾರೆ, ಕೆಲವರು ಈ ರೀತಿ ಪ್ರೆಸ್ ಮಾಡ್ಕೋತಾರೆ, ಕೆಲವರು ಪೌಡ್ರ್ ತೊಗೊಳ್ಳೋದು, ಸಿರಪ್ ತೊಗೊಳ್ಳೋದು, ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಸಿದ್ಧ, ಮುಸ್ಲಿಮ್ಸ್ ಹತ್ರ ಹೋಗೋದು, ಈ ಬೆಂಗಾಲಿ Quacks. ಬಾಬಾಗಳ ಹತ್ರ ಹೋಗೋದು, ಕ್ವ್ಯಾಕ್ಸ್ ಹತ್ರ ಹೋಗೋದು, ಎಲ್ಲ ಮಾಡ್ತಾರೆ. ಏನು ಮಾಡೋದು ಸಮಾಧಾನ ಆಗಲ್ಲ. ಇಟ್ ಈಸ್ ಕಾಲ್ಡ್ ಅಸ್ ಅಬ್ಸ್ಟ್ರಕ್ಟಿವ್ ಡಿಫಿಕೇಶನ್ ಸಿಂಡ್ರೋಮ್. ಇದೊಂದಾಗುತ್ತಾ, ಅದೇ ಸರ್ಜಿಕಲ್ ಕಾನ್ಸ್ಟಿಪೇಷನ್. ಎರಡನೇದೇನಾಗುತ್ತೆ, ಈ ಯೂರಿನರಿ ಬ್ಲ್ಯಾಡರ್ ಕೆಳಗೆ ಬಂದಿರುತ್ತೆ, ಜೋರ ಕೆಮ್ಮಿದಾಗ ನಕ್ಕಾಗ ಯೂರಿನ್ ಲೀಕ್ ಆಗುತ್ತೆ, ಅರ್ಜೆಂಟ್ ಆದಾಗ ಯೂರಿನ್ಗೆ ಹೋಗ್ಬೇಕಾದ್ರೆ ಲೀಕ್ ಆಗುತ್ತೆ. ಅದು ಅರ್ಜ್ ಇನ್ಕಾಂಟಿನೆನ್ಸ್ ಕರಿತೀವಿ, ಇದನ್ನು ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಕರಿತೀವಿ. ಸುಮಾರು ಜನ ಮುಸ್ಲಿಂ ಹೆಣ್ಮಕ್ಳು ಬರ್ತಾರೆ, ಸರ್ ನಾನು ನಮಾಜ್ ಮಾಡಬೇಕಾದ್ರೆ ಲೀಕ್ ಆಗುತ್ತೆ ಸರ್ ಅಂತ. ಬಿಕಾಸ್ ದೇ ಹ್ಯಾವ್ 3, 4, 5 ಚಿಲ್ಡ್ರನ್, ಎಲ್ಲ ಕೆಳಗೆ ಜಾರ್ಕೊಂಡ್ಬಿಟ್ಟಿರುತ್ತೆ, ದೇ ಹ್ಯಾವ್ ಇನ್ಕಾಂಟಿನೆನ್ಸ್. ಸೊ ಪ್ರೆಗ್ನೆನ್ಸಿ ಆದಮೇಲೆ ಆಗೋ ಸಮಸ್ಯೆಗಳೇ ಬೇರೆ, ಡ್ಯೂರಿನ್ ಪ್ರೆಗ್ನೆನ್ಸಿ ಆಗೋದೇ ಬೇರೆ. ನಾನು ಫಸ್ಟ್ ಹೇಳಿದ್ನಲ್ಲ, ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದೋಸ್ ವುಮೆನ್ ಇನ್ ದಿಸ್ ವರ್ಲ್ಡ್. ಸೊ this is very, very important, and people should be very careful during pregnancy and during delivery. ಅರ್ಥ ಆಯ್ತಾ?